ಆಧುನಿಕ ಶೈಲಿಗೆ ಹೊಸ ಫೀಚರ್ಗಳಿರುವ ಸ್ಮಾರ್ಟ್ಫೋನ್ ಬೇಕು ಅನ್ನುವವರಿಗೆ ಇಲ್ಲಿದೆ ಒಂದು ಬೆಸ್ಟ್ ಆಪ್ಷನ್. ಈ ಕಂಪನಿಯ ಫೋನ್ ಹೆಚ್ಚಿನ ದೃಢತೆ, ನೀರು ಧೂಳು ತಾಳಿಕೊಳ್ಳುವ ಶಕ್ತಿ ಹಾಗೂ ಎಷ್ಟೇ ಕೆಳಗೆ ಬಿದ್ದರೂ ಹಾನಿಯಾಗೋದಿಲ್ಲ. ಹಾಗಾದ್ರೆ ಆ ಸ್ಮಾರ್ಟ್ಫೋನ್ ಯಾವುದು ಅಂತ ತೋರಿಸ್ತೀವಿ ಸ್ಟೋರಿಯಲ್ಲಿ. ಸ್ಮಾರ್ಟ್ಫೋನ್ ಯಾವ ಹೊಸ ಫ್ಯೂಚರ್ ಲುಕ್ನಲ್ಲಿ ಬಂದರೂ ಗ್ರಾಹಕರ ಬೇಡಿಕೆ ಕಡಿಮೆ ಆಗಲ್ಲ. ಕೆಲವರು ಹಳೆಯ ಫೋನ್ಗಳನ್ನೇ ಚೆನ್ನಾಗಿದ್ದವು ಅಂತ ಹೇಳ್ತಾರೆ. ಇನ್ನು ಕೆಲವರು ಎಷ್ಟೇ ದುಬಾರಿ ಹಣ ಕೊಟ್ಟರು ಖರೀದಿಸಿದ್ರೂ ಕೂಡ ಒಮ್ಮೆ ಫೋನ್ ಕೆಳಗೆ ಬಿದ್ದರೆ ಸಾಕು, ಸಣ್ಣ ಪುಟ್ಟ ಡ್ಯಾಮೇಜ್ ಆದರೂ ಆಗೇ ಆಗುತ್ತೆ. ಹಾಗಾಗಿ ಮಾರುಕಟ್ಟೆಯಲ್ಲಿರುವ ಅಷ್ಟು ಸ್ಮಾರ್ಟ್ಫೋನ್ಗಳಲ್ಲಿ ಯಾವುದು ಬಜೆಟ್ ಫ್ರೆಂಡ್ಲಿ, ಅದರಲ್ಲೂ ಯಾವುದು ಬೆಸ್ಟ್ ಅಂತ ನೋಡಿ ಖರೀದಿಸುವುದು ಕೊಂಚ ಸವಾಲಿನ ಕೆಲಸವೇ ಹೌದು. ಅಂಥವರಿಗಾಗಿ ಸ್ಯಾಮ್ಸಂಗ್ ಕಂಪನಿ ತನ್ನ ಹೊಸ ಶೈಲಿಯ ಸ್ಮಾರ್ಟ್ಫೋನ್ ಅನ್ನ ಬಿಡುಗಡೆ ಮಾಡಿದೆ. ಬಜೆಟ್ ಫ್ರೆಂಡ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಕ್ಸ್ ಕವರ್ 7. ಸ್ಯಾಮ್ಸಂಗ್ ಇತ್ತೀಚೆಗೆ ತನ್ನ ಸಾಂಪ್ರದಾಯಿಕ ಸಾಧನಗಳ ಸರದಿಯಿಂದ ಹೊರಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಕ್ಸ್ ಕವರ್ 7 ಎಂಬ ಬಜೆಟ್ ಫ್ರೆಂಡ್ಲಿ ಫೋನ್ ಅನ್ನ ಬಿಡುಗಡೆಗೊಳಿಸಿದೆ. ಇದು ಫೋನ್ ಅನ್ನ ನಿರ್ಲಕ್ಷ್ಯದಿಂದ ಬಳಸುವವರಿಗೆ ಬೆಸ್ಟ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಇದು ಸ್ಯಾಮ್ಸಂಗ್ ನ ಮೊಟ್ಟ ಮೊದಲ ರಗಡ್ ಅಥವಾ ಒರಟಾದ ಫೋನ್ ಆಗಿದೆ. ಹೆಚ್ಚಿನ ದೃಢತೆ, ನೀರು ಧೂಳು ತಾಳಿಕೊಳ್ಳುವ ಶಕ್ತಿ, ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಕೆಳಗೆ ಬಿದ್ದರೂ ಸುಲಭವಾಗಿ ಹಾನಿಗೀಡಾಗದ ವೈಶಿಷ್ಟ್ಯ ಇರಲಿದೆ. ಇದರ ಮತ್ತೊಂದು ವಿಶೇಷತೆ ಅಂದ್ರೆ ಈಗಿನ ಹೊಸ ಫೋನ್ಗಳು ಇನ್ಬಿಲ್ಟ್ ಕವರ್ನೊಂದಿಗೆ ಬರುತ್ತದೆ. ಆದರೆ ಈ ಫೋನ್ ಅಲ್ಲಿ ಮಾತ್ರ ಹಿಂಭಾಗದ ಕವರ್ ಅನ್ನ ಸುಲಭದಲ್ಲಿ ತೆಗೆಯಬಹುದು ಮತ್ತು ಬ್ಯಾಟರಿಯನ್ನ ಬದಲಿಸಬಹುದು. ಬ್ಯಾಟರಿ ಬದಲಾಯಿಸಬಲ್ಲ ಸ್ಮಾರ್ಟ್ಫೋನ್. ಈಗಿನ ಕಾಲಕ್ಕೆ ಎಷ್ಟೇ ಬ್ಯಾಟರಿ ಚಾರ್ಜ್ ಇದ್ರೂ ಸಾಕಾಗುವುದಿಲ್ಲ. ಹಾಗಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಕ್ಸ್ ಕವರ್ 7 ನಲ್ಲಿ 4050 mAh ಸಾಮರ್ಥ್ಯದ ಬ್ಯಾಟರಿಯನ್ನ ಚಾರ್ಜ್ ಖಾಲಿ ಆದಲ್ಲಿ ಅದನ್ನ ತೆಗೆದು ಮೊದಲೇ ಚಾರ್ಜ್ ಆಗಿರುವ ಮತ್ತೊಂದು ಬ್ಯಾಟರಿಯನ್ನ ಅಳವಡಿಸುವ ಅವಕಾಶ ಇಲ್ಲಿದೆ. ಇದು ಕೂಡ ಒಂದು ರೀತಿಯಲ್ಲಿ ಪೋರ್ಟೇಬಲ್ ಬ್ಯಾಟರಿ ಇದ್ದಂತೆ, ಆದರೆ ಜೇಬಿನಲ್ಲಿ ಕೂರುವಷ್ಟು ಪುಟ್ಟದು. ಇದು ಸ್ಯಾಮ್ಸಂಗ್ ಎಕ್ಸ್ ಕವರ್ ಫೋನ್ನ ಅನುಕೂಲತೆಗಳಲ್ಲಿ ಒಂದು. ಆದರೆ ಫೋನ್ ಅನ್ನ ಚಾರ್ಜಿಂಗ್ ನಲ್ಲಿ ಇರಿಸುತ್ತಲೇ 10 ಸೆಕೆಂಡ್ಗಳ ಒಳಗೆ ಬ್ಯಾಟರಿ ಬದಲಾಯಿಸಿದ್ರೆ ರೀಸ್ಟಾರ್ಟ್ ಆಗುವುದಿಲ್ಲ. ಪಾಲಿಕಾರ್ಬೋನೇಟ್ ರಕ್ಷಾ ಕವಚದ ಫೋನ್. ಇನ್ನೊಂದು ವಿಶೇಷತೆ ಅಂದ್ರೆ ಕೆಳಗೆ ಬಿದ್ದರೂ ಸುಲಭವಾಗಿ ಫೋನ್ಗೆ ಹಾನಿ ಆಗದಂತಹ ಪಾಲಿಕಾರ್ಬೋನೇಟ್ ರಕ್ಷಾ ಕವಚ ಇದಕ್ಕಿದೆ. ಹಾಗಾಗಿ ಫೋನ್ ಕೈಯಿಂದ ಜಾರುವುದಿಲ್ಲ. 6.6 ಇಂಚಿನ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ ವಿಕ್ಟರ್ಸ್ ಪ್ಲಸ್ ರಕ್ಷಣೆ ಇರುವ ಫುಲ್ HD ಪ್ಲಸ್ LCD ಸ್ಕ್ರೀನ್ ಇದರಲ್ಲಿ ಇದೆ. ಪ್ರಖರ ಬಿಸಿಲಿನಲ್ಲಿಯೂ ಸ್ಕ್ರೀನ್ ಸರಿಯಾಗಿ ಕಾಣಿಸುತ್ತದೆ. ಡ್ಯುಯಲ್ ಫ್ಲಾಶ್ ಕ್ಯಾಮೆರಾ. 50 ಮೆಗಾ ಪಿಕ್ಸೆಲ್ ಸಾಮರ್ಥ್ಯದ ಸೆನ್ಸರ್ ಇರುವ ಪ್ರಧಾನ ಕ್ಯಾಮೆರಾದಲ್ಲಿ ಡ್ಯುಯಲ್ ಫ್ಲಾಶ್ ಇದೆ. ಬಾರ್ಕೋಡ್ ಮತ್ತು QR ಕೋಡ್ಗಳನ್ನು ಸುಲಭವಾಗಿ ಓದುವಂತೆ ತಂತ್ರಜ್ಞಾನವನ್ನ ಅಳವಡಿಸಲಾಗಿದೆ. ಉತ್ತಮ ಕ್ವಾಲಿಟಿಯ ಫೋಟೋಗಳು, ವಿಡಿಯೋಗಳನ್ನು ಸೆರೆ ಹಿಡಿಯಬಹುದು. ಮುಂಭಾಗದಲ್ಲಿ 5 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಕ್ಯಾಮೆರಾ ಇದ್ದು ವಿಡಿಯೋ ಕರೆಗೆ ಕೂಡ ಅನುಕೂಲವಾಗುತ್ತೆ. 6 GB ರ್ಯಾಮ್ ಹಾಗೂ 128 GB ಸ್ಟೋರೇಜ್ ಸಾಮರ್ಥ್ಯವಿದೆ. ಮೈಕ್ರೋ SD ಕಾರ್ಡ್ ಮೂಲಕ 1 TB ವರೆಗೆ ಸ್ಟೋರೇಜ್ ಪಡೆಯಬಹುದು. ಆಂಡ್ರಾಯ್ಡ್ 14 ಕಾರ್ಯಾಚರಣಾ ವ್ಯವಸ್ಥೆಯೊಂದಿಗೆ ಈ ಮೇಲಿನ ಹಾರ್ಡ್ವೇರ್ಗಳು ಈ ಫೋನ್ನ ಉತ್ತಮ ಮತ್ತು ಸುಲಲಿತ ಕಾರ್ಯಾಚರಣೆಗೆ ಅನುಕೂಲವಾಗುತ್ತೆ. ಇನ್ನು ಗೇಮಿಂಗ್ ಮತ್ತು ಹಾಡು ಕೇಳುವುದಕ್ಕೆ ಲೌಡ್ ಸ್ಪೀಕರ್ಗಳು ಕೂಡ ಪೂರಕ ಆಗಿವೆ. ಬ್ಯಾಟರಿ 4050 mAh ಸಾಮರ್ಥ್ಯ ಹೊಂದಿದ್ರು ಸಾಮಾನ್ಯ ಕೆಲಸ ಕಾರ್ಯಗಳಲ್ಲಿ ಪೂರ್ತಿ ಚಾರ್ಜ್ ಆದ ಬಳಿಕ 1.5 ದಿನಕ್ಕೆ ಚಾರ್ಜಿಂಗ್ ಸಮಸ್ಯೆ ಆಗಲ್ಲ. ಕರೆ ಗುಣಮಟ್ಟ, GPS ಸಂವೇದನೆಯಲ್ಲೂ ಯಾವುದೇ ಸಮಸ್ಯೆ ಇಲ್ಲ. ಒಟ್ಟಿನಲ್ಲಿ ಹೇಳೋದಾದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಕ್ಸ್ ಕವರ್ 7 ಫೋನ್ ಮಧ್ಯಮ ಬಜೆಟ್ನಲ್ಲಿ ಗಮನ ಸೆಳೆಯುತ್ತದೆ. ಸದ್ಯ ಒಂದೇ ಬಣ್ಣ ಮತ್ತು ಒಂದೇ ವಿಧದಲ್ಲಿ 6 GB ರ್ಯಾಮ್ ಹಾಗೂ 128 GB ಸ್ಟೋರೇಜ್ನೊಂದಿಗೆ ಈ ಫೋನ್ ಲಭ್ಯವಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.